Good morning, students. Today, let us study about another important concept in teaching learning process, that is thinking. Thinking is a complex mental process involved in manipulating information either collected through the senses from the environment or stored in memory from past experience. As a result of thinking, we form a new representation by transforming available information. ವಿದ್ಯಾರ್ಥಿಗಳೇ, ಆಲೋಚನೆ ಎಂಬುದು ಪರಿಸರದಿಂದ ಇಂದ್ರಿಯಗಳ ಮೂಲಕ ಸಂಗ್ರಹಿಸಿದ ಅಥವಾ ಹಿಂದಿನ ಅನುಭವಗಳಿಂದ ಸ್ಮೃತಿಯಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಯುಕ್ತ ರೀತಿಯಲ್ಲಿ ನಿಭಾಯಿಸಲು ಸಹಾಯಕವಾಗುವ ಒಂದು ಸಂಕೀರ್ಣವಾದಂತಹ ಮಾನಸಿಕ ಪ್ರಕ್ರಿಯೆ ಎಂದು ಕರಿತೀವಿ. ಇಲ್ಲಿ ಆಲೋಚನಾ ಪ್ರಕ್ರಿಯೆಯ ಮೂಲಕ ನಾವು ರಚನಾತ್ಮಕವಾದಂತಹ ಅನೇಕ ಅಂಶಗಳನ್ನು ನಾವು ನಿರ್ಮಾಣವನ್ನು ಮಾಡ್ತೇವೆ. ಇಲ್ಲಿ ಹಲವಾರು ರೀತಿಯ ಮಾನಸಿಕ ಚಟುವಟಿಕೆಗಳನ್ನು, ಅಂದರೆ ನಿರ್ಣಯಿಸುವ, ಸಾರಾಂಶಿಸುವ, ವಿವೇಚಿಸುವ, ಕಲ್ಪನೆ ಮಾಡುವ, ತೀರ್ಮಾನಿಸುವ, ಸಮಸ್ಯೆ ಪರಿಹರಿಸುವ ಮತ್ತು ಸೃಜನಾತ್ಮಕವಾಗಿ ಆಲೋಚಿಸುವಂತಹ ಮಾನಸಿಕ ಚಟುವಟಿಕೆಗಳನ್ನು ಈ ಆಲೋಚನೆ ಒಳಗೊಳ್ಳುತ್ತೆ. ಸೊ ಆಲೋಚನೆ ಎಂಬುದು ಮನಸ್ಸಿನಲ್ಲಿ ನಡೆಯುವಂತಹ ಮತ್ತು ವೀಕ್ಷಣೆಯ ವರ್ತನೆಗಳಿಂದ ನಿರ್ಣಯಿಸುವಂಥದ್ದು. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದ ಇಂಪಾರ್ಟೆಂಟ್ ಡೆಫಿನಿಷನ್ ರಿಗಾರ್ಡಿಂಗ್ ಥಿಂಕಿಂಗ್. Thinking is mental activity in its cognitive aspect or mental activity with regard to psychological objects. This definition is given by Ross. Another definition: thinking is behavior which is often implicit and hidden, and in which symbols like images, ideas, concepts are ordinarily employed. This is given by Garrett. Then another definition: thinking is an implicit problem solving behavior. This definition is given by Mawson. Then another definition which is given by Gilmer: thinking is a problem solving process in which we use ideas or symbols in place of overt activity. ವಿದ್ಯಾರ್ಥಿಗಳೇ, ಆಲೋಚನೆಯ ಬಗೆಗೆ ಅನೇಕ ಶೈಕ್ಷಣಿಕ ಮನೋವಿಜ್ಞಾನಿಗಳು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾದವುಗಳೆಂದರೆ ರಾಸ್ ಅವರು ನೀಡಿದಂತಹ ಒಂದು ವ್ಯಾಖ್ಯಾನ: ಆಲೋಚನೆ ಎಂಬುದು ಮಾನಸಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಡೆಯುವ ಒಂದು ಬೌದ್ಧಿಕ ಅಥವಾ ಮಾನಸಿಕ ಚಟುವಟಿಕೆ. ಹಾಗೆಯೇ ಗ್ಯಾರೆಟ್ ಎನ್ನುವಂತಹ ತಜ್ಞ ತನ್ನದೇ ಆದಂತಹ ರೀತಿಯಲ್ಲಿ ಇದರ ವ್ಯಾಖ್ಯಾನವನ್ನು ಮಾಡಿದ್ದಾನೆ. ಆಲೋಚನೆ ಎಂಬುದು ಸೂಚ್ಯ ಮತ್ತು ಗುಪ್ತವಾಗಿರುವಂತಹ ವರ್ತನೆಯಾಗಿದ್ದು, ಅದರಲ್ಲಿ ಈ ಸಂಕೇತಗಳನ್ನು, ಅಂದರೆ ಕಲ್ಪನೆಗಳು ಆಗಿರಬಹುದು, ವಿಚಾರಗಳು ಆಗಿರಬಹುದು, ಅಥವಾ ಪರಿಕಲ್ಪನೆಗಳು ಆಗಿರಬಹುದು, ಇವೆಲ್ಲವುಗಳನ್ನು ಸಾಮಾನ್ಯವಾಗಿ ಆಲೋಚನೆ ಒಳಗೊಂಡಿರುತ್ತದೆ ಎನ್ನುವಂತಹ ವ್ಯಾಖ್ಯಾನವನ್ನು ಗ್ಯಾರೆಟ್ ಅವರು ಹೇಳ್ತಾರೆ. ಮೊಹಸಿನ್ ಎನ್ನುವಂತಹ ಮತ್ತೊಬ್ಬ ಶೈಕ್ಷಣಿಕ ಮನೋವಿಜ್ಞಾನ ತಜ್ಞ ಹೀಗೆ ಹೇಳ್ತಾರೆ: ಆಲೋಚನೆ ಎಂಬುದು ಸೂಚ್ಯವಾಗಿ ಸಮಸ್ಯೆ ಪರಿಹಾರ ವರ್ತನೆಯಾಗಿದೆ. ಸೊ ಹೀಗೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಆಲೋಚನೆಯ ಕುರಿತು ತಮ್ಮದೇ ಆದಂತಹ ಹಲವಾರು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ನಾವು ಹೇಳುವುದಾದರೆ, ಒಂದು ನಿರ್ದಿಷ್ಟ ಗುರಿಯೆಡೆಗೆ ಸಾಗುವ ಸಂಬಂಧಿತ ವಿಚಾರಗಳ ಹರಿವನ್ನು ಆಲೋಚನೆ ಎಂದು ನಾವು ಕರೆಯಬಹುದು. Now let us see nature of thinking. After having a clear idea about definition regarding thinking, we will come to know some of the important aspects or characteristics or nature of thinking. Thinking is essentially a mental activity. Secondly, it is always directed to achieve some end or purpose. Thirdly, it is described as a problem solving behavior. Thinking helps in finding solution to problems. Then in thinking, there is mental exploration instead of motor exploration. Thinking is a symbolic activity.
Thinking is an inner cognitive process. Then thinking involves inferring, abstracting, reasoning, imagining, judging, and problem solving activities. ಆಲೋಚನೆಯ ಕೆಲವು ವ್ಯಾಖ್ಯಾನಗಳನ್ನು ನಾವು ನೋಡಿದ ಮೇಲೆ ಆ ವ್ಯಾಖ್ಯಾನಗಳ ಆಧಾರದ ಮೇಲೆ ನಾವು ಆಲೋಚನೆಯ ಸ್ವರೂಪವನ್ನು ತಿಳಿದುಕೊಳ್ಳಬಹುದು. ಸೊ ಆಲೋಚನೆಯ ಸ್ವರೂಪ ಅಂದಾಗ ನಾವು ಅದರ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ, ಆಲೋಚನೆ ಎಂಬುದು ಅವಶ್ಯವಾಗಿ ಒಂದು ಬೌದ್ಧಿಕ ಚಟುವಟಿಕೆಯಾಗಿದೆ. ಅಂದರೆ ಅದು ಮಾನಸಿಕವಾದಂತಹ ಒಂದು ಚಟುವಟಿಕೆ. ಸೊ ಇಲ್ಲಿ ಹಲವಾರು ಹಂತಗಳ ಮೂಲಕ ಅದು ಸಾಗುತ್ತೆ. ಆಲೋಚನೆ ಎನ್ನುವುದು ತೀರ್ಮಾನಿಸುವಿಕೆ, ಸಾರಾಂಶಿಸುವಿಕೆ, ನಿರ್ಣಯಿಸುವಿಕೆ, ವಿವೇಚಿಸುವಿಕೆ, ಕಲ್ಪಿಸುವಿಕೆ ಮತ್ತು ನೆನಪಿಸಿಕೊಳ್ಳುವಿಕೆ, ಈ ಹಂತಗಳ ಮೂಲಕ ಅದು ಸಾಗುತ್ತದೆ. ಸರಳವಾಗಿ ನಾವು ಇದನ್ನು ಹೇಳುವುದಾದರೆ, ಆಲೋಚನೆ ಎಂಬುದು ಪರಿಸರದಿಂದ ಪಡೆದ ಮಾಹಿತಿ ಮತ್ತು ದೀರ್ಘಕಾಲದ ಸ್ಮೃತಿಯನ್ನು ಸಂಗ್ರಹವಾಗಿರುವ ಸಂಕೇತಗಳೆರಡನ್ನೂ ಕೂಡ ಯುಕ್ತ ರೀತಿಯಲ್ಲಿ ಬಳಸುವುದನ್ನು ಒಳಗೊಳ್ಳುತ್ತದೆ. ಹಾಗೆಯೇ ಅದರ ಸ್ವರೂಪವನ್ನು ನಾವು ನೋಡಿದಾಗ, ಆಲೋಚನೆ ಯಾವಾಗಲೂ ಒಂದು ಗುರಿ ಸಾಧನೆಯೆಡೆಗೆ ನಿರ್ದೇಶಿತವಾಗಿರುತ್ತದೆ. ಅಂದರೆ ಒಂದು ನೈಜ ಆಲೋಚನೆಯಲ್ಲಿ ನಮ್ಮ ಭಾವನೆಗಳ ಹರಿವು ಗುರಿರಹಿತವಾಗಿರುವುದಿಲ್ಲ. ಅಂದರೆ ಹಗಲುಗನಸು ಹಾಗೂ ಭ್ರಮೆಗಳು ಇಂತಹ ಸಂದರ್ಭಗಳಲ್ಲಿ. ಸೊ ಹಾಗೆಯೇ ಇದನ್ನು ಸಮಸ್ಯೆ ಪರಿಹಾರ ವರ್ತನೆ ಎಂದು ವರ್ಣಿಸಲಾಗುತ್ತದೆ. ಅಂದರೆ ಸಮಸ್ಯೆಗಳು ಆಲೋಚನೆಗೆ ದಾರಿ ಮಾಡಿಕೊಡುತ್ತೆ. ಆಲೋಚನೆಗಳ ಮೂಲಕ ನಾವು ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ, ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಆಲೋಚನೆಯಲ್ಲಿ ಮಾನಸಿಕ ಪರಿಶೋಧನೆ ನಡೆಯುತ್ತದೆಯೇ ಹೊರತು ಸ್ನಾಯುಗಳ ಪರಿಶೋಧನೆಯಲ್ಲ. ಹಾಗೆಯೇ ಆಲೋಚನೆ ಎಂಬುದು ಒಂದು ಸಾಂಕೇತಿಕ ಚಟುವಟಿಕೆ. ಇಲ್ಲಿ ಸಮಸ್ಯೆಗಳಿಗೆ ಮಾನಸಿಕ ಪರಿಹಾರ ದೊರೆಯುವುದು ಕೆಲವು ಸಂಜ್ಞೆಗಳು, ಸಂಕೇತಗಳು ಮತ್ತು ಮಾನಸಿಕ ಚಿತ್ರಣಗಳಿಂದ. ಸೊ ಈ ಎಲ್ಲ ಅಂಶಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಆಲೋಚನೆಯನ್ನು ಒಂದು ಆಂತರಿಕ ಬೌದ್ಧಿಕ ಪ್ರಕ್ರಿಯೆ ಎಂದು ತೀರ್ಮಾನಿಸಬಹುದು. ಸೊ ಇಲ್ಲಿ ನಾವು ಆಲೋಚನೆಯನ್ನು ಹಲವಾರು ದೃಷ್ಟಿಯಿಂದ, ಒಂದು ಪರಿಕಲ್ಪನೆಗಳು, ಸ್ಕೀಮಾಗಳು ಮತ್ತು ದೃಶ್ಯ ಚಿತ್ರಣಗಳಿಂದ ಹಲವಾರು ಮಾನಸಿಕ ರಚನೆಗಳನ್ನು ಅದು ಆಧಾರಿತವಾಗಿರುತ್ತದೆ. ಸೊ ಹೀಗೆ ನೇಚರ್ ಆಫ್ ಥಿಂಕಿಂಗ್ ಏನಿದೆಯಲ್ಲ, ತನ್ನದೇ ಆದಂಥ ಗುಣಗಳನ್ನು ಹೊಂದಿದೆ. ನಾವು ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಥಿಂಕಿಂಗ್. ಸೊ ಇಲ್ಲಿ ಆಲೋಚನೆಯಲ್ಲಿ ಅನೇಕ ವಿಧಗಳಿದ್ದಾವೆ. ಒಂದು ಮಾನಸಿಕ ಪ್ರಕ್ರಿಯೆಯಾಗಿ ಈ ಆಲೋಚನೆಯನ್ನು ಹಲವಾರು ವಿಧಗಳಲ್ಲಿ ನಾವು ವಿಂಗಡಣೆ ಮಾಡಬಹುದು. ಅದರ ಪ್ರಮುಖ ವಿಧಾನಗಳೆಂದರೆ ಕಾಂಕ್ರೀಟ್ ಥಿಂಕಿಂಗ್, ದಟ್ ಈಸ್ ಪರ್ಸೆಪ್ಚುವಲ್ ಥಿಂಕಿಂಗ್ ಅಂತ. ಸೊ ಇಲ್ಲಿ ಕಾಂಕ್ರೀಟ್ ಥಿಂಕಿಂಗ್ ಅಂದರೆ ಮೂರ್ತ ಆಲೋಚನೆ ಅಥವಾ ಪ್ರತ್ಯಕ್ಷಾನುಭವ ಚಿಂತನೆ. ಇದೊಂದು ಸರಳ ವಿಧದ ಆಲೋಚನೆ. ಈ ಮಾದರಿ ಆಲೋಚನೆಯ ಮೂಲ ಪ್ರತ್ಯಕ್ಷಾನುಭವ. ಸೊ ಇಲ್ಲಿ ಮೂರ್ತ ಆಲೋಚನೆ ಸಾಮಾನ್ಯವಾಗಿ ಸರಳ ಮಾನಸಿಕ ಚಿತ್ರಗಳನ್ನು ಮತ್ತು ಇಂದ್ರಿಯ ಅನುಭವಗಳನ್ನು ಅದು ಪಡೆದುಕೊಳ್ಳುತ್ತೆ. ಸೊ ಇಲ್ಲಿ ಆಲೋಚನೆ ಮೂರ್ತ ಸಂಕೇತಗಳ ರೂಪದಲ್ಲಿ ಹಿಂದಿನ ಅನುಭವಗಳು ಮತ್ತು ಜ್ಞಾನದ ಪುನಃಸ್ಮರಣೆಗೆ ಸಂಬಂಧಪಟ್ಟಿರುತ್ತೆ. ಸೊ ಇಲ್ಲಿ ಮಕ್ಕಳು ಸಾಮಾನ್ಯವಾಗಿ ಮೂರ್ತ ಆಲೋಚನೆಯನ್ನು ಬಳಸಿಕೊಳ್ಳುವುದನ್ನು ನಾವು ಗಮನಿಸಬಹುದು. ಸೊ ಈ ಪ್ರಕಾರವಾಗಿ ಈ concrete thinking, it is the simplest form of thinking. The basis of this type of thinking is perception. Perception is defined as the process of interpretation of sensation according to one's experience. Here, concrete thinking generally involves the use of simple memory images and sensory images. Now coming to the second one, that is abstract thinking or conceptual thinking. So first one is concrete thinking, that is perceptual thinking. Second one is abstract thinking, that is conceptual thinking. So here in conceptual thinking or abstract thinking, which enables the individual to extend the boundary of the thinking process beyond what has been experienced. Abstract thinking usually involves the use of verbal symbols and images more than concrete memory images or sensory images. So ಇಲ್ಲಿ ಅಮೂರ್ತ ಆಲೋಚನೆ ಎರಡನೆಯದು
ಅದನ್ನು ಪರಿಕಲ್ಪನಾತ್ಮಕ ಚಿಂತನೆ ಅಂತಲೂ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ಅಮೂರ್ತ ಆಲೋಚನೆ ವ್ಯಕ್ತಿಯ ಆಲೋಚನಾ ಪ್ರಕ್ರಿಯೆಯ ಸೀಮೆಯನ್ನು ತನ್ನ ಅನುಭವದ ಆಚೆಗೆ ವಿಸ್ತರಿಸುತ್ತೆ. ಅಮೂರ್ತ ಆಲೋಚನೆ ಕೇವಲ ಮೂರ್ತ ಸ್ಮೃತಿಯ ಚಿತ್ರಣಗಳು ಅಥವಾ ಇಂದ್ರಿಯ ಚಿತ್ರಣಗಳನ್ನು ಒಳಗೊಳ್ಳದೆ ಶಾಬ್ದಿಕ ಸಂಕೇತಗಳು ಮತ್ತು ಚಿತ್ರಣಗಳನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಸೃಜನಶೀಲ ವಿಜ್ಞಾನಿಗಳು, ಕಲಾವಿದರು, ಸೃಜನಶೀಲ ಬರಹಗಾರರು ಮತ್ತು ದೂರದೃಷ್ಟಿಯುಳ್ಳವರು ಅಮೂರ್ತ ಆಲೋಚನೆಯನ್ನು ಹೆಚ್ಚಾಗಿ ಬಳಸಿಕೊಳ್ಳುತ್ತಾರೆ. ಸೊ ಜನರಲಿ creative scientists and artists make extensive use of abstract thinking, and so also creative writers and visionaries. Then coming to the third one, that is reflective thinking. Reflective thinking, it is a higher form of thinking. It can be distinguished from simple thinking in many ways, like it aims at solving complex problems rather than simple problems. Secondly, it requires reorganization of all the relevant experiences. Then, mental activity in reflective thinking does not undergo any mechanical trial and error type of effort. There is an insightful cognitive approach in reflective thinking. Similarly, it takes logic into account, in which all the relevant facts are arranged in a logical order in order to find a solution to the problem in hand. ಸೊ ಈ ಪ್ರಕಾರವಾಗಿ ರಿಫ್ಲೆಕ್ಟಿವ್ ಥಿಂಕಿಂಗ್ ಎನ್ನುವುದು ಪ್ರತಿಫಲನಾತ್ಮಕ ಆಲೋಚನೆ ಉನ್ನತ ಹಂತದ ಆಲೋಚನೆಯಾಗಿದ್ದು, ಇದನ್ನು ಸರಳ ಚಿಂತನೆಯಿಂದ ಕೆಲವೊಂದು ವಿಷಯಗಳಲ್ಲಿ ಇದನ್ನು ಪ್ರತ್ಯೇಕಿಸಬಹುದಾಗಿದೆ. ಹೇಗೆ ಅಂದರೆ, ಇದು ಸರಳ ಸಮಸ್ಯೆಗಳಿಗಿಂತ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವಂತಹ ಗುರಿಯನ್ನು ಉಟ್ಟುಕೊಂಡಿರುತ್ತೆ. ಎರಡನೇದಾಗಿ, ಇದು ಎಲ್ಲ ಸಂಬಂಧಿತ ಅನುಭವಗಳ ಪುನರ್ಸಂಘಟನೆಯನ್ನು ಬಯಸುತ್ತೆ. ಮೂರನೇದಾಗಿ, ಪ್ರತಿಫಲನಾತ್ಮಕ ಆಲೋಚನೆಯಲ್ಲಿ ಮಾನಸಿಕ ಚಟುವಟಿಕೆ ಪ್ರಯತ್ನ ಪ್ರಮಾದ ಮಾದರಿಯ ಪ್ರಯತ್ನದಂತಿರುವುದಿಲ್ಲ. ಬದಲಾಗಿ ಇಲ್ಲಿ ಒಳನೋಟ ಮಾದರಿಯ ಬೌದ್ಧಿಕ ಪ್ರಕ್ರಿಯೆ ಕಂಡುಬರುತ್ತದೆ. ಹಾಗೆಯೇ ಕೈಯಲ್ಲಿರುವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಎಲ್ಲ ಸಂಬಂಧಿತ ಅಂಶಗಳನ್ನು ತಾರ್ಕಿಕವಾಗಿ ಜೋಡಿಸಲಾಗಿರುತ್ತದೆ. ನಾಲ್ಕನೆಯದಾಗಿ, ಕ್ರಿಯೇಟಿವ್ ಥಿಂಕಿಂಗ್. So here, when we talk about creative thinking, this type of thinking is chiefly aimed at something new. It is in search of new relationships and associations to describe and interpret the nature of things, events, and situations. It is not bound by any pre-established rules. The individual himself usually formulates the problem, and he is free to collect evidence and invent tools for its solution. ಸೊ ಇಲ್ಲಿ ಸೃಜನಾತ್ಮಕ ಆಲೋಚನೆ ಅಂದಾಗ ಈ ರೀತಿಯಾದಂತಹ ಒಂದು ಆಲೋಚನೆ ಮುಖ್ಯವಾಗಿ ಹೊಸದರ ಕಡೆ ಕೇಂದ್ರೀಕೃತವಾಗಿರುತ್ತದೆ. ಇದು ವಸ್ತುಗಳು, ಘಟನೆಗಳು ಅಥವಾ ಸನ್ನಿವೇಶಗಳ ಸ್ವರೂಪವನ್ನು ವಿವರಿಸಲು ಮತ್ತು ಅರ್ಥೈಸಿಕೊಳ್ಳಲು ಅಗತ್ಯವಾದಂತಹ ಹೊಸ ಸಂಬಂಧಗಳನ್ನು ಹಾಗೂ ಸಂಯೋಜನೆಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತದೆ. ಸಹಜವಾಗಿ ವಿಜ್ಞಾನಿಗಳು ಅಥವಾ ಅನ್ವೇಷಕರ ಆಲೋಚನೆಯು ಯಾವಾಗಲೂ ಕೂಡ ಸೃಜನಶೀಲ ಆಲೋಚನೆಗೆ ಉದಾಹರಣೆಯಾಗಿದೆ. ಸೊ ಆಲ್ಮೋಸ್ಟ್ ಆಲ್ when we talk about creative thinking, the thinking of the scientists or inventors is an example of creative thinking. Then next one is reasoning. Reasoning is an implicit act and involves problem solving behavior. Reasoning is regarded as the highest form of thinking. It is a complex mental process that needs a well organized brain. ಸೊ ಇಲ್ಲಿ ವಿವೇಚನೆ ಎನ್ನುವಂಥದ್ದು, ವಿವೇಚನೆಯು ಅತ್ಯುನ್ನತ ಮಟ್ಟದ ಆಲೋಚನಾ ವಿಧಾನ. ವಿವೇಚನೆಯು ತಾರ್ಕಿಕ ನಿಯಮಗಳನ್ನು ಅನುಸರಿಸುತ್ತದೆ. ಸೊ ಇಲ್ಲಿ ವಿವೇಚನಾ ಕ್ರಿಯೆಯಲ್ಲಿ ಮನಸ್ಸು ಮಾತ್ರವೇ ಕ್ರಿಯಾಶೀಲವಾಗಿರುತ್ತದೆಯೇ ವಿನಃ ದೈಹಿಕ ಚಟುವಟಿಕೆಗಳು ಕಂಡುಬರುವುದಿಲ್ಲ. ಸೊ ವೆನ್ ವಿ ಟಾಕ್ಸ್ ಅಬೌಟ್ ರೀಸನಿಂಗ್, ದೇರ್ ಆರ್ ಟೂ ಟೈಪ್ಸ್ ಆಫ್ ರೀಸನಿಂಗ್. Reasoning may be classified into two broad types, that is inductive reasoning and the another one is deductive reasoning.
Inductive reasoning, this type of reasoning, we proceed from particular facts to a general conclusion. Experimentation and observations form the basis of this reasoning. Whereas reasoning, in deductive reasoning, we try to apply the universal truth or generalized principle in solving particular problem. ಸೊ ವಿವೇಚನೆಯಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಅವುಗಳೆಂದರೆ ಅನುಗಮನಾತ್ಮಕ ವಿವೇಚನೆ ಮತ್ತು ನಿಗಮನಾತ್ಮಕ ಚಿಂತನೆ. ಸೊ ಇಲ್ಲಿ ಅನುಗಮನಾತ್ಮಕ ವಿವೇಚನೆ ಅಥವಾ ಇಂಡಕ್ಟಿವ್ ರೀಸನಿಂಗ್ ಎಂದಾಗ ಈ ಮಾದರಿಯ ವಿವೇಚನೆಯಲ್ಲಿ ನಾವು ನಿರ್ದಿಷ್ಟ ಅಂಶಗಳ ಕಡೆಯಿಂದ ಸಾಮಾನ್ಯ ತೀರ್ಮಾನದ ಕಡೆಗೆ ಸಾಗ್ತೀವಿ. ಹಾಗೆಯೇ ನಿಗಮನಾತ್ಮಕ ಚಿಂತನೆ ಅಥವಾ ಡಿಡಕ್ಟಿವ್ ರೀಸನಿಂಗ್ನಲ್ಲಿ ನಿಗಮನಾತ್ಮಕ ವಿವೇಚನೆ ಎನ್ನುವಂತಹ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಸಾರ್ವತ್ರಿಕ ಸತ್ಯ ಅಥವಾ ಸಾರ್ವತ್ರಿಕ ತತ್ವವನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ. ಸೊ ಹೀಗೆ ವಿವೇಚನೆಯಲ್ಲಿ ಎರಡು ವಿಧ, ಅನುಗಮನಾತ್ಮಕ ವಿವೇಚನೆ ಹಾಗೂ ನಿಗಮನಾತ್ಮಕ ವಿವೇಚನೆ. ನೆಕ್ಸ್ಟ್ ಮುಂದಿನ ಪ್ರಮುಖವಾದಂತಹ ನಂತರದ ಒಂದು ವಿಧಗಳೆಂದರೆ ಕನ್ವರ್ಜೆಂಟ್ ಥಿಂಕಿಂಗ್ ಅಂಡ್ ಡೈವರ್ಜೆಂಟ್ ಥಿಂಕಿಂಗ್ ಅಂತ. ಏಕಾಗ್ರಮುಖ ಆಲೋಚನೆ ಮತ್ತು ವಿಭಿನ್ನ ಮುಖ ಆಲೋಚನೆ ಅಂತ ಇನ್ನೂ ಎರಡೂ ವಿಧದ ಪ್ರಮುಖವಾದಂಥ ಆಲೋಚನೆಗಳು. ಸೊ ಇಲ್ಲಿ Guilford, on the basis of extensive research, has made a distinction between convergent and divergent thinking. According to Guilford, traditional intelligence generally deals with day-to-day problem-solving activities, mainly involving convergent thinking, which involves the direction of all thought process in one single direction. Convergent thinking proceeds on the assumption most there is one single best solution to any problem. ಸೊ ಇಲ್ಲಿ ಪ್ರಮುಖವಾಗಿ ಏಕಾಗ್ರಮುಖ ಆಲೋಚನೆ ಅಂದಾಗ ಇಲ್ಲಿ ಗಿಲ್ಫೋರ್ಡ್ ರವರು ತಮ್ಮ ಸಂಶೋಧನೆಗಳನ್ನು ಆಧರಿಸಿ ಏಕಾಗ್ರಮುಖ ಹಾಗೂ ವಿಭಿನ್ನ ಮುಖ ಆಲೋಚನೆಯ ಮಧ್ಯೆ ವ್ಯತ್ಯಾಸವನ್ನು ಗುರುತಿಸ್ತಾರೆ. ಗಿಲ್ಫೋರ್ಡ್ ರವರ ಪ್ರಕಾರ ಸಾಂಪ್ರದಾಯಿಕ ಬುದ್ಧಿಶಕ್ತಿ ದೈನಂದಿನ ಸಮಸ್ಯೆ ಪರಿಹಾರ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ಮುಖ್ಯವಾಗಿ ಇಲ್ಲಿ ಏಕಾಗ್ರಮುಖ ಆಲೋಚನೆಯನ್ನು ಒಳಗೊಂಡಿದ್ದು ಎಲ್ಲ ಚಿಂತನೆಗಳು ಒಂದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಸಾಗುತ್ತದೆ. ವೇರ್ಯಾಸ್ ಇನ್ ಡೈವರ್ಜೆಂಟ್ ಥಿಂಕಿಂಗ್ ಆಲ್ಮೋಸ್ಟ್ ಆಲ್ a divergent thinking starts from existing knowledge. The thought process proceed in different direction and are not limited or bound by existing knowledge. On the other hand, the divergent thinker has a open mind. He is not controlled by the belief that there is one best solution to any problem or the correct answer to any question. In the process of looking for an answer to certain questions, the divergent thinker actually raises questions before proceeding to search for an ಆನ್ಸರ್ಸ್. ಸೊ ಇಲ್ಲಿ ನಾವು ವಿಭಿನ್ನ ಮುಖ ಆಲೋಚನೆಯನ್ನು ನಾವು ನೋಡಿದಾಗ ಇಲ್ಲಿ ಭಿನ್ನವಾದಂತಹ ಹಾದಿಯಲ್ಲಿ ಸಾಗತ್ತೆ. ವಿಭಿನ್ನ ಮುಖ ಆಲೋಚನೆ ಪ್ರಸ್ತುತ ಹೊಂದಿರುವಂತಹ ಜ್ಞಾನದಿಂದ ಆಲೋಚನೆಯನ್ನು ಪ್ರಾರಂಭಿಸ್ತಾನೆ. ಸೊ ಇಲ್ಲಿ ಆಲೋಚನಾ ಪ್ರಕ್ರಿಯೆಗಳು ವಿಭಿನ್ನ ದಿಕ್ಕಿನಲ್ಲಿ ಸಾಗುತ್ತವೆ ಮತ್ತು ಆಲೋಚನೆ ಪ್ರಸ್ತುತ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇನ್ನೊಂದು ಕಡೆ ವಿಭಿನ್ನ ಮುಖ ಚಿಂತಕ ಪ್ರಸ್ತುತ ಜ್ಞಾನದ ಬಗ್ಗೆ ಪ್ರಶ್ನಿಸ್ತಾನೆ, ಹಾಗೆ ಪ್ರಸ್ತುತ ಜ್ಞಾನದ ಸಮರ್ಪಕತೆಯನ್ನು ಅನುಮಾನಿಸುತ್ತಾನೆ. ಸೊ ಹೀಗೆ ಆಲೋಚನೆಯಲ್ಲಿ ಪ್ರಮುಖವಾಗಿ ಈ ಪ್ರಮುಖ ವಿಧಗಳನ್ನು ನಾವು ಗಮನಿಸಬಹುದು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡೀಡ್ ದ ಮೀನಿಂಗ್ ಆಫ್ ಥಿಂಕಿಂಗ್, ದ ನೇಚರ್ ಆಫ್ ಥಿಂಕಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ thinking. So with this I conclude by saying that thinking is one of the most important mental activity which tries to solve different problems. So thinking is a complex cognitive form of behavior which occurs only at relatively advanced stages of development, when simpler and more direct methods of dealing with the environmental have proved ineffective. So that the mental activity called thinking is usually plays very important role in our daily life. Thank you, my dear students.